ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ನಮ್ಮ ದೈನಂದಿನ ಜೀವನದಲ್ಲಿ ನಮಗೆಲ್ಲ ಅನ್ಸುತ್ತೆ ಅಲ್ವಾ, ಯಾವುದಾದ್ರೊಂದು ದೊಡ್ಡ ಗುರಿ ಇರುತ್ತೆ. ಅದು ವೃತ್ತಿಯಲ್ಲಿರ್ಬೋದು ಅಥವಾ ನಮ್ಮ ವೈಯಕ್ತಿಕ ಜೀವನದಲ್ಲಿ ಇರ್ಬೋದು. ನಮ್ಮ ಮುಂದೆ ಒಂದು ದೊಡ್ಡ ಪರ್ವತವೇ ನಿಂತಿದೆ ಅಂತ ಅನ್ಸುತ್ತೆ. ಅದನ್ನು ಹತ್ತಿ ಹೋಗೋಕೆ ವರ್ಷಗಟ್ಟಲೆ ಬೇಕಾಗ್ಬೋದು. ಆಗ ಮನಸ್ಸು ಸಹಜವಾಗಿಯೇ ಒಂದು ಸುಲಭ ದಾರಿ ಹುಡುಕುತ್ತೆ, ಒಂದು ಶಾರ್ಟ್ಕಟ್. ಒಂದು ಲಿಫ್ಟ್ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿತ್ತು ಅಂತ. ನಿಜ. ಕಷ್ಟಪಟ್ಟು ಒಂದೊಂದೇ ಮೆಟ್ಟಿಲು ಹತ್ತುವ ಬದಲು ನೇರವಾಗಿ ನಮ್ಮ ಗುರಿಯನ್ನು ತಲುಪುವ ಆಸೆ, ಈ ನಮ್ಮ ಆಳವಾದ ಬಯಕೆಯನ್ನೇ ನೋಡಿ ಇಂದು ಪರಮಪಿತ ಪರಮಾತ್ಮನು ತಮ್ಮ ಜ್ಞಾನದ ನುಡಿಗಳಲ್ಲಿ ಅಂದ್ರೆ ಮುರಳಿಯಲ್ಲಿ ಎಷ್ಟು ಸುಂದರವಾಗಿ ವಿವರಿಸಿದ್ದಾರೆ. ಅವರು ಕೇವಲ ನಿಮಿಷಗಳಲ್ಲಿ ಅಲ್ಲ, ಘಂಟೆಗಳಲ್ಲೂ ಅಲ್ಲ, ಕೇವಲ ಒಂದು ಕ್ಷಣದಲ್ಲಿ, ಆ ಒಂದು ಕ್ಷಣದಲ್ಲಿ ನಮ್ಮನ್ನು ಎತ್ತರದ ಸ್ಥಿತಿಗೆ ಕೊಂಡೊಯ್ಯುವ ಒಂದು ಅದ್ಭುತ ಲಿಫ್ಟ್ ಬಗ್ಗೆ ಮಾತಾಡಿದ್ದಾರೆ. ಹಾಗಾದ್ರೆ ಇಂದಿನ ನಮ್ಮ ಈ ವಿಚಾರ ಮಂಥನದಲ್ಲಿ ಇಂದಿನ ಮುರಳಿಯ ಆಳಕ್ಕೆ ಇಳಿಯೋಣ. ವಿಶೇಷವಾಗಿ ಈ ಯೋಗ ಬಲದ ಲಿಫ್ಟ್ ಅಂದ್ರೆ ಏನು ಮತ್ತು ನಾವು ಶತಶತಮಾನಗಳಿಂದ ಮಾಡ್ತಾ ಬಂದಿರೋ ಭಕ್ತಿಗೂ ಈಗ ತಂದೆ ನಮಗೆ ಕೊಡ್ತಾ ಇರೋ ನಿಜವಾದ ಜ್ಞಾನಕ್ಕೂ ಇರೋ ವ್ಯತ್ಯಾಸ ಏನು, ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಇಂದಿನ ಮುರಳಿಯು ಒಂದು ಬಹಳ ಆಳವಾದ ಪ್ರಶ್ನೆಯೊಂದಿಗೆ ಆರಂಭವಾಗತ್ತೆ. ಯೋಗ ಬಲದ ಲಿಫ್ಟಿನ ಚಮತ್ಕಾರ ಏನಾಗಿದೆ ಅಂತ. ಮೊದಲ ನೋಟಕ್ಕೆ ಇದೊಂದು ಸರಳ ಪ್ರಶ್ನೆ ಅನ್ಸಬಹುದು, ಆದ್ರೆ ಇದ್ರ ಹಿಂದೆ ಒಂದು ದೊಡ್ಡ ರಹಸ್ಯವೇ ಇದೆ. ಹೌದು, ಬಾಬಾ ಈ ಪ್ರಶ್ನೆಯನ್ನ ಯಾಕೆ ಕೇಳಿರಬಹುದು? ಮೊದಲು ನಾವು ಅದರ ಹಿನ್ನೆಲೆ ಅರ್ಥ ಮಾಡ್ಕೋಬೇಕು ಅಲ್ವಾ. ನಾವು ಅಂದ್ರೆ ಆತ್ಮಗಳು 5,000 ವರ್ಷಗಳ ಒಂದು ಸುದೀರ್ಘ ಪ್ರಯಾಣದಲ್ಲಿ 84 ಜನ್ಮಗಳ ಏಣಿಯನ್ನ ನಿಧಾನವಾಗಿ ಇಳಿತಾ ಬಂದಿದ್ದೀವಿ. ಸತ್ಯುಗದ ಸಂಪೂರ್ಣ ಸತೋಪ್ರಧಾನ ಸ್ಥಿತಿಯಿಂದ ಇವತ್ತು ಕಲಿಯುಗದ ಅಂತ್ಯದಲ್ಲಿ ಸಂಪೂರ್ಣ ತಮೋಪ್ರಧಾನರಾಗಿದ್ದೇವೆ. ತಮೋಪ್ರಧಾನ ಅಂದ್ರೆ ನಮ್ಮ ಮೂಲಸತ್ವ, ಪವಿತ್ರತೆ, ಶಾಂತಿ ಎಲ್ಲವನ್ನೂ ಕಳೆದುಕೊಂಡು ವಿಕಾಲಗಳ ಕತ್ತಲೆಯಲ್ಲಿ ಮುಳುಗಿ ಹೋಗಿದ್ದೇವೆ. ಇಂಥ ಸ್ಥಿತಿಯಲ್ಲಿರುವಾಗ ಮತ್ತೆ ಮೇಲೆ ಏರೋದು, ಮತ್ತೆ ಸತೋಪ್ರಧಾನರಾಗೋದು ಅದು ಅಸಾಧ್ಯ ಅಂತಾನೆ ಕಾಣಿಸುತ್ತೆ. ಇಷ್ಟು ಕೆಳಗೆ ಬಿದ್ದಿರುವ ನಾವು ಮತ್ತೆ ಮೇಲೆ ಏರೋದು ಹೇಗೆ ಸಾಧ್ಯ? ಇದಕ್ಕೆ ಎಷ್ಟು 1000 ವರ್ಷ ಬೇಕು ಅಂತ ನಮಗೆ ಅನ್ಸ್ಬಹುದು. ನೀವು ಹೇಳಿದರೊಂದು ಯೋಚನೆ ಬಂತು. ಇಳಿಯೋ ಪ್ರಯಾಣ ಎಷ್ಟು ನಿಧಾನವಾಗಿತ್ತು ಅಲ್ವಾ. ಪ್ರತಿಯೊಂದು ಜನ್ಮದಲ್ಲೂ ಸ್ವಲ್ಪವೇ ಶಕ್ತಿ ಕಡಿಮೆ ಆಗ್ತಾ ನಮಗೆ ಅರಿವೇ ಇಲ್ದ ಹಾಗೆ ಕೆಳಗೆ ಬಂದಿದ್ದೀವಿ. ಆದರೆ ಬಾಬಾ ಇಲ್ಲಿ ಏನು ಹೇಳ್ತಿದಾರಂದ್ರೆ, ಏರುವ ಪ್ರಯಾಣಕ್ಕೆ 5,000 ವರ್ಷಗಳು ಬೇಕಿಲ್ಲ. ಅದಕ್ಕೆ ಬೇಕಿರೋದು ಕೇವಲ ಒಂದು ಕ್ಷಣ. ಹೌದು, ಇದೇ ಆ ಲಿಫ್ಟ್ನ ಚಮತ್ಕಾರ. ಆ ಒಂದು ಕ್ಷಣ ಅನ್ನೋದು ಬಹಳ ಮುಖ್ಯ. ಅದು ಗಡಿಯಾರದ ಸಮಯದ ಬಗ್ಗೆ ಅಲ್ಲ, ಅದು ಅರಿವಿನ ಕ್ಷಣ. ನಿಜ. ನಾನು ಯಾರು ಮತ್ತು ನನ್ನ ತಂದೆ ಯಾರು ಅನ್ನೋ ಸತ್ಯ ಪರಿಚಯ ಮನಸ್ಸಿಗೆ ನಾಟುವ ಒಂದು ಕ್ಷಣ. ಆ ಕ್ಷಣದಲ್ಲಿ ತಂದೆಯ ನೆನಪಿನ ಮೂಲಕ ನಮ್ಮ 84 ಜನ್ಮಗಳ ಭಾರವನ್ನ ಇಳಿಸ್ತೀವಿ. ಜೀವನ್ಮುಕ್ತಿಯ ಆಸ್ತಿ ಸಿಗತ್ತೆ. ಮೆಟ್ಲು ಹತ್ತುವ ಕಷ್ಟವೇ ಇಲ್ಲ. ಇದೇ ಯೋಗ ಬಲದ ಕಮಾಲ್. ತಂದೆಯ ನೆನಪು ಅಥವಾ ಯಾದ್ ಒಂದು ಆಧ್ಯಾತ್ಮಿಕ ಲಿಫ್ಟನಂತೆ ಕೆಲಸ ಮಾಡುತ್ತೆ. ಅದು ಕಷ್ಟದ ಪುರುಷಾರ್ಥದ ದಾರಿಯನ್ನ ಬೈಪಾಸ್ ಮಾಡಿ ನಮ್ಮ ಜನ್ಮಾಂತರದ ಪಾಪಗಳನ್ನು ಸುಟ್ಟಾಕುತ್ತೆ. ಆತ್ಮವನ್ನ ಮತ್ತೆ ಸತೋಪ್ರಧಾನ ಸ್ಥಿತಿಗೆ ತಲುಪಿಸುತ್ತೆ. ಇಳಿಯೋಕೆ 5,000 ವರ್ಷ, ಆದರೆ ಏರೋಕೆ 1 ಸೆಕೆಂಡ್. ಇದಕ್ಕಿಂತ ದೊಡ್ಡ ಚಮತ್ಕಾರ ಏನಿಲ್ಲ. ಈ ಲಿಫ್ಟ್ ಅನ್ನೋ ಪರಿಕಲ್ಪನೆ ನಿಜವಾಗ್ಲೂ ಅದ್ಭುತ. ಆದ್ರೆ ಇದು ನಾವು ಸಾಮಾನ್ಯವಾಗಿ ಕೇಳುವ ಆಧ್ಯಾತ್ಮಿಕ ಮಾರ್ಗಗಳಿಗಿಂತ ಹೇಗೆ ಬೇರೆ? ಉದಾಹರಣೆಗೆ, ತೀರ್ಥಯಾತ್ರೆಗಳಿಗೂ ಇದಕ್ಕೂ ಏನು ವ್ಯತ್ಯಾಸ? ಬಾಬಾ ಈ ಬಗ್ಗೆ ಒಂದು ಸುಂದರ ಹೋಲಿಕೆ ಮಾಡ್ತಾರೆ. ಹೌದು, ಮೊದಲನೆಯದು ಭಕ್ತಿ ಮಾರ್ಗದ ಭೌತಿಕ ತೀರ್ಥಯಾತ್ರೆ. ಜನರು ಕಾಶಿ, ಬದ್ರಿನಾಥ ಅಂತ 1000 ಮೈಲಿ ಪ್ರಯಾಣ ಮಾಡ್ತಾರೆ. ಆ ಯಾತ್ರೆಯ ಸಮಯದಲ್ಲಿ ಬಹಳ ನಿಯಮ ಪಾಲಿಸ್ತಾರೆ. ವಿಕಾರಗಳಿಂದ ದೂರ ಇರ್ತಾರೆ, ಪವಿತ್ರವಾಗಿರ್ತಾರೆ. ಆದರೆ ಯಾತ್ರೆ ಮುಗಿಸಿ ಮನೆಗೆ ಬಂದ ತಕ್ಷಣ ಏನಾಗುತ್ತೆ? ಮತ್ತೆ ಅದೇ ಹಳೆ ಜೀವನ. ಅಂದ್ರೆ ಆ ಪವಿತ್ರತೆ ತಾತ್ಕಾಲಿಕ. ಅದಕ್ಕಿಂತ ಮುಖ್ಯವಾಗಿ ಬಾಬಾ ಅದನ್ನ ಅಂಧಶ್ರದ್ಧೆ ಅಂತ ಕರೀತಾರೆ. ಒಂದು ನಿಮಿಷ, ಅಂಧಶ್ರದ್ಧೆ ಅಂದ್ರೆ ಕೇವಲ ಮೂಢನಂಬಿಕೆನಾ? ಅಥವಾ ಬಾಬಾ ಇಲ್ಲಿ ಇನ್ನೂ ಆಳವಾದ ಅರ್ಥದಲ್ಲಿ ಈ ಪದವನ್ನ ಬಳಸ್ತಾ ಇದ್ದಾರಾ? ಬಹಳ ಒಳ್ಳೆಯ ಪ್ರಶ್ನೆ. ಇಲ್ಲಿ ಅಂಧಶ್ರದ್ಧೆ ಅಂದ್ರೆ ಕೇವಲ ಕಣ್ಮುಚ್ಚಿ ನಂಬೋದಲ್ಲ. ಬಾಬಾ ಒಂದು ಸುಂದರ ಉದಾಹರಣೆ ಕೊಡ್ತಾರೆ. ಜನರು ಲಕ್ಷ್ಮಿಯ ಪೂಜೆ ಮಾಡ್ತಾರೆ, ಸುಂದರವಾದ ಮೂರ್ತಿಗಳನ್ನು ಮಾಡಿ ಅದಕ್ಕೆ ವಜ್ರ ವೈಡೂರ್ಯಗಳಿಂದ ಶೃಂಗಾರ ಮಾಡ್ತಾರೆ, ಭಕ್ತಿಯಿಂದ ನಮಸ್ಕರಿಸ್ತಾರೆ. ಆದರೆ ಅದೇ ಜನನ್ನ ಈ ಲಕ್ಷ್ಮಿಯ ಜೀವನ ಚರಿತ್ರೆ ಏನು, ಅವರು ಎಷ್ಟು ಕಾಲ ರಾಜ್ಯವಾಳಿದ್ರು ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿರಲ್ಲ. ಅಂದ್ರೆ ಯಾರನ್ನ ಪೂಜೆ ಮಾಡ್ತಿದ್ದೀವೋ ಅವರ ಪರಿಚಯವೇ ಇಲ್ಲದೆ ಪೂಜೆ ಮಾಡೋದು. ಇದೇ ನಿಜವಾದ ಅಂಧಶ್ರದ್ಧೆ. ಪರಿಚಯ ಇಲ್ಲದ ಪೂಜೆಯಿಂದ ಯಾವ ಪ್ರಾಪ್ತಿಯೂ ಆಗಲ್ಲ.
ಅದೊಂದು ಕೇವಲ ಸಂಪ್ರದಾಯ ಆಗ್ಬಿಡುತ್ತೆ. ಇದಕ್ಕೆ ವಿರುದ್ಧವಾಗಿ ಬಾಬಾ ನಮ್ಗೆ ಜ್ಞಾನಮಾರ್ಗದ ಯಾತ್ರೆ ಬಗ್ಗೆ ತಿಳಿಸ್ತಾರೆ. ಇದು ಆತ್ಮಿಕ ಯಾತ್ರೆ. ಹೌದು, ಇದು ಬುದ್ಧಿಯೋಗದ ಯಾತ್ರೆ. ಇಲ್ಲಿ ನಾವು ಶರೀರದಿಂದ ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಕುಳಿತಲ್ಲೇ ಬುದ್ಧಿಯ ಮೂಲಕ ನಾವು ನಮ್ಮ ತಂದೆಯಾದ ಪರಮಧಾಮ ನಿವಾಸಿ ಶಿವಬಾಬಾರನ್ನ ನೆನ್ಪು ಮಾಡ್ತೀವಿ. ಅರ್ಧ ಕಲ್ಪದಿಂದ ನಾವು ಯಾರನ್ನ ಹುಡುಕ್ತಿದ್ವೋ, ಯಾರ ಭಕ್ತಿ ಮಾಡ್ತಿದ್ವೋ, ಆ ತಂದೆಯೇ ಸ್ವಯಂ ನಮಗೆ ಶಿಕ್ಷಕರಾಗಿ, ಸದ್ಗುರುವಾಗಿ ದಾರಿ ತೋರಿಸ್ತಾ ಇದ್ದಾರೆ. ಭಕ್ತಿಯಲ್ಲಿ ನಾವು ಭಗವಂತನನ್ನ ಹುಡುಕೋಕೆ ಶಾಸ್ತ್ರಗಳನ್ನ ಓದ್ತೀವಿ. ಆದ್ರೆ ಆ ಶಾಸ್ತ್ರಗಳನ್ನ ಬರೆದವರು ಮನುಷ್ಯರೇ. ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಸರ್ವವ್ಯಾಪಿ ಕಣಕಣದಲ್ಲೂ ಇದ್ದಾನೆ ಅಂತ ಹೇಳ್ಬಿಡ್ತಾರೆ. ಆದ್ರೆ ಜ್ಞಾನದಲ್ಲಿ ಸ್ವತಃ ಜ್ಞಾನಸಾಗರನಾದ ತಂದೆಯೇ ಬಂದು ತಮ್ಮ ಮತ್ತು ನಮ್ಮ ಸತ್ಯ ಪರಿಚಯವನ್ನ ಕೊಡ್ತಾ ಇದ್ದಾರೆ. ಈ ಸ್ಪಷ್ಟತೆ ಬೇರೆಲ್ಲೂ ಸಿಗಲ್ಲ. ಹಾಗಾದ್ರೆ ಈ ಜ್ಞಾನದ ಓದಿನ ಗುರಿ ಏನು? ಕೇವಲ ಮೋಕ್ಷ ಪಡೆಯೋದಾ ಅಥವಾ ದೇವರ ಆಶೀರ್ವಾದ ಪಡೆಯೋದಾ? ಇಲ್ಲ. ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ಯಾರನ್ನ ಪೂಜಿಸ್ತಾ ಇದ್ದೀರೋ ಅದೇ ದೇವೀ ದೇವತೆಗಳಾಗ್ಬೇಕು. ಇದು ಗುರಿ. ಕೇವಲ ಆಶೀರ್ವಾದ ಪಡೆಯೋರಲ್ಲ, ಇಡೀ ಜಗತ್ತಿಗೆ ಆಶೀರ್ವಾದ ಕೊಡೋರಾಗ್ಬೇಕು. ಇದೊಂದು ದೊಡ್ಡ ದೃಷ್ಟಿಕೋನದ ಬದಲಾವಣೆ. ಭಕ್ತಿಯಲ್ಲಿ ನಾವು ಯಾಚಕರಾಗಿದ್ವಿ. ದೇವ್ರೇ ಅದನ್ನ ಕೊಡು, ಇದನ್ನ ಕೊಡು ಅಂತ ಬೇಡ್ತಿದ್ವಿ. ಆದ್ರೆ ಜ್ಞಾನದಲ್ಲಿ ನಾವು ನಮ್ಮ ಆಸ್ತಿಯ ಅಧಿಕಾರಿಗಳಾಗ್ತಾ ಇದ್ದೀವಿ. 21 ಜನ್ಮಗಳ ಸ್ವರ್ಗದ ರಾಜ್ಯವೇ ನಮ್ಮ ಆಸ್ತಿ. ಅದನ್ನ ಪಡೆಯೋಕೆ ನಾವು ಈಗ ಪುರುಷಾರ್ಥ ಮಾಡ್ತಾ ಇದ್ದೀವಿ. ಬೇಡೋದಕ್ಕೂ ಅಧಿಕಾರದಿಂದ ಪಡೆಯೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಈ ಅಧಿಕಾರವನ್ನ ಪಡೆಯೋಕೆ ಬಾಬಾ ನಮ್ಮ ನಿಜವಾದ ಗುರುತನ್ನ ಮತ್ತೆ ಮತ್ತೆ ನೆನಪಿಸ್ತಾರೆ. ನೀವು ಈ ಶರೀರವಲ್ಲ, ನೀವು ಜ್ಯೋತಿರ್ಬಿಂದು ಆತ್ಮರು ಅಂತ. ಈ ಶರೀರ ಅನ್ನೋದು ಕೇವಲ ಒಂದು ವಸ್ತ್ರದ ಹಾಗೆ. ಪಾತ್ರ ಮಾಡೋಕೆ ಇದನ್ನು ಹಾಕೊಂಡಿದ್ದೀವಿ. ಈ ಅರಿವು ಬಂದಾಗ ನಾವು ದೇಹದ ಬಂಧನಗಳಿಂದ ನಿಧಾನವಾಗಿ ಮುಕ್ತರಾಗ್ತೀವಿ. ಮತ್ತು ಈ ಅರಿವಿನ ಮೂಲಕವೇ ಬಾಬಾ ದೇವಿ ದೇವತಾ ಧರ್ಮದ ಬುನಾದಿಯನ್ನ ಪುನಃ ಸ್ಥಾಪಿಸ್ತಾ ಇದ್ದಾರೆ. ಈ ಇಡೀ ಸೃಷ್ಟಿಯನ್ನ ವೃಕ್ಷಕ್ಕೆ ಆ ಆದಿ ಸನಾತನ ದೇವಿ ದೇವತಾ ಧರ್ಮವೇ ತಳಹದಿ. ಈಗ ಆ ತಳಹದಿಯನ್ನ ಯಾರು ಹಾಕ್ತಾ ಇದ್ದಾರೆ? ಮೊದ್ಲೊಬ್ಬ ಬ್ರಹ್ಮ ಮತ್ತು ನಂತರ ಬ್ರಹ್ಮ ಮುಖವಂಶಾವಳಿಯಾದ ಬ್ರಾಹ್ಮಣರಾದ ನಾವು. ಆ ಒಬ್ಬ ತಂದೆಯ ಮಕ್ಕಳಾದ ನಮ್ಮಿಂದಲೇ ಈ ಧರ್ಮ ಎಷ್ಟು ವೃದ್ಧಿಯಾಗುತ್ತೆ. ಹೌದು. ದ್ವಾಪರಯುಗದಿಂದ ರಾವಣ ರಾಜ್ಯ ಶುರುವಾದಾಗಿಂದ ನಾವು ದುಃಖಿಗಳಾದೆವು. ಆಗ ನಾವು ತಂದೆಯನ್ನ ಕರೆಯೋಕ್ ಶುರು ಮಾಡಿದ್ವಿ. ಹೇ ಪತಿತಪಾವನ, ಬಂದು ನಮ್ಮನ್ನ ಪಾವನನಾಗಿ ಮಾಡುವಂತ ಕೂಗಿದ್ವಿ. ಮತ್ತು ಅವರು ನಮ್ಮ ಕರೆಗೆ ಓಗೊಟ್ಟು ಬಂದಿದ್ದಾರೆ. ಆದರೆ ಅವರು ಕೇವಲ ತಂದೆಯಾಗಿ ಮಾತ್ರ ಬಂದಿಲ್ಲ. ಅವರ ಕರ್ತವ್ಯಗಳು ಅನೇಕ. ಯಲ್ಲಿ ಒಂದು ವಿಶಿಷ್ಟ ಪಾತ್ರವನ್ನ ವಹಿಸುತ್ತೆ. ಉದಾಹರಣೆಗೆ ಬಾಬಾ ಹೇಳ್ತಾರೆ, ನಾನೊಬ್ಬ ಜಾದೂಗಾರ. ಅವರ ಜಾದೂ ಯಾವುದು? ಅವರ ನೆನಪೇ ಒಂದು ಜಾದೂ ಅಲ್ವಾ? ಕೇವಲ ಅವರನ್ನ ನೆನಪು ಮಾಡೋದ್ರಿಂದ ಕಲ್ಲಂತಿದ್ದ ನಮ್ಮ ಬುದ್ಧಿ ಪಾರಸದಂತೆ ಆಗುತ್ತೆ. ನಮ್ಮ ಸ್ವಭಾವ, ಸಂಸ್ಕಾರಗಳೇ ಬದಲಾಗುತ್ತೆ. ಇದು ಯಾವುದೇ ಲೌಕಿಕ ಜಾದೂಗಿಂತ ಮಿಗಿಲಾದದ್ದು. ನಂತರ ಅವರು ತಮ್ಮನ್ನ ಒಬ್ಬ ಸೌದಾಗಾರ ಅಥವಾ ವ್ಯಾಪಾರಿ ಅಂತನೂ ಹೇಳ್ಕೊಳ್ತಾರೆ. ಎಂತಹ ಅದ್ಭುತ ವ್ಯಾಪಾರ ಅದು! ನಮ್ ಹತ್ರ ಇರೋದೇನು? ಜನ್ಮ ಜನ್ಮಾಂತರಗಳಿಂದ ನಾವು ಸಂಗ್ರಹಿಸಿರೋ 5 ವಿಕಾರಗಳೆಂಬ ಕಸ, ಹಳೆ ಚಪ್ಪಲಿಯಂತಹ ವ್ಯರ್ಥ ಸಂಸ್ಕಾರಗಳು. ಬಾಬಾ ಹೇಳ್ತಾರೆ, ಮಕ್ಕಳೇ, ನಿಮ್ಮಲ್ಲಿರೋ ಈ ಕಸವನ್ನ ನನಗೆ ಕೊಡಿ. ಅದಕ್ಕೆ ಪ್ರತಿಯಾಗಿ ಅವರೇನ್ ಕೊಡ್ತಾರೆ? 21 ಜನ್ಮಗಳ ಸ್ವರ್ಗದ ರಾಜ್ಯವನ್ನ. ಇಂತಹ ಲಾಭದಾಯಕ ವ್ಯಾಪಾರ ಎಲ್ಲಾದ್ರೂ ಇದ್ಯಾ? ಖಂಡಿತ ಇಲ್ಲ. ಮುಂದುವರೆದು ಅವರು ತಮ್ಮನ್ನ ಒಬ್ಬ ಅಗಸ ಅಥವಾ ಧೋಬಿ ಅಂತ ಹೇಳ್ತಾರೆ. ನಮ್ಮ ಆತ್ಮದ ಮೇಲೆ 63 ಜನ್ಮಗಳಿಂದ ಪಾಪಕರ್ಮಗಳೆಂಬ ಮೈಲಿಗೆ ಅಂಟಿಕೊಂಡಿದೆ. ಅದನ್ನ ಬೇರೆ ಯಾರೂ ತೊಳೆಯೋಕೆ ಸಾಧ್ಯವಿಲ್ಲ. ಗಂಗಾ ಸ್ನಾನದಿಂದ ಅದು ಹೋಗಲ್ಲ. ತಂದೆಯು ತಮ್ಮ ನೆನಪಿನ ಯೋಗಾಗ್ನಿಯಲ್ಲಿ ಆ ಎಲ್ಲಾ ಮೈಲಿಗೆಯನ್ನ ತೊಳೆದು ಆತ್ಮವನ್ನ ಮತ್ತೆ ಶುದ್ಧ, ಸ್ವಚ್ಛ ಮಾಡ್ತಾರೆ. ಮತ್ತು ಅಷ್ಟೇ ಅಲ್ಲ, ಅವರು ನಮ್ಮ ವಕೀಲ ಕೂಡ ಹೌದು. ನಾವು ರಾವಣನ ಅಂದ್ರೆ 5 ವಿಕಾರಗಳ ಜೈಲಿನಲ್ಲಿ ಬಂಧಿಯಾಗಿದ್ದೀವಿ. ಈ ಮಾಯೆಯ ಬಂಧನದಿಂದ ನಮ್ಮನ್ನ ಬಿಡಿಸೋಕ್ ಬಂದಿರೋ ಏಕೈಕ ವಕೀಲರು ಅವರೇ. ಈ ಪ್ರತಿಯೊಂದು ರೂಪಕವೂ ನಮ್ಮ ಮೇಲೆ ತಂದೆಗಿಟ್ಟಿರೋ ಅಪಾರ ಪ್ರೀತಿ ಮತ್ತು ನಮ್ಮನ್ನ ಪರಿವರ್ತನೆ ಮಾಡೋ ಅವರ ದೃಢ ಸಂಕಲ್ಪವನ್ನ ತೋರಿಸುತ್ತೆ. ಇಷ್ಟೆಲ್ಲ ಜ್ಞಾನವನ್ನ ಕೇಳಿದ ಮೇಲೂ ಕೆಲವೊಮ್ಮೆ ಜನರಿಗೆ ಒಂದು ಪ್ರಶ್ನೆ ಕಾಡುತ್ತೆ. ದೇವರು ಇಂತಹ ಏರಿಳಿತದ ಆಟವನ್ನ ಯಾಕೆ ಸೃಷ್ಟಿಸಿದ? ನಾವೆಲ್ಲ ಸತ್ಯುಗದಲ್ಲಿ ಸುಖವಾಗಿದ್ವಿ, ಮತ್ತೆ ನಮ್ಮನ್ನ ಈ ದುಃಖದ ಕಲಿಯುಗಕ್ಕೆ ಯಾಕೆ ತಳ್ಳಿದನು ಅಂತ ದೂರ್ತಾರೆ.
ಇದು ಬಹಳ ಸಹಜವಾದ ಪ್ರಶ್ನೆ. ಇದಕ್ಕೆ ಉತ್ತರವಾಗಿ ಬಾಬಾ ಒಂದು ಜಿನ್ನನ ಕಥೆಯನ್ನ ಹೇಳ್ತಾರೆ. ಒಬ್ಬ ರಾಜನಿಗೆ ಜಿನ್ನು ಸಿಕ್ಕಾಗ ಅದಕ್ಕೆ ಕೆಲ್ಸ ಕೊಡೋಕೆ ಈ ಏಣಿಯನ್ನ ಹತ್ತು ಮತ್ತು ಇಳಿ ಅಂತ ಹೇಳಿದ್ನಂತೆ. ಜನರು ದೇವರು ಹಾಗೆ ನಮ್ಮನ್ನ ಹತ್ತಿಸಿ ಇಳಿಸ್ತಾನೆ ಅಂತ ಭಾವಿಸ್ತಾರೆ. ಆದರೆ ಬಾಬಾ ಇಲ್ಲಿ ಒಂದು ಮೂಲಭೂತ ತಪ್ಪು ತಿಳುವಳಿಕೆಯನ್ನ ಸರಿಪಡಿಸ್ತಾರೆ. ಹೌದು, ಅವರು ಸ್ಪಷ್ಟಪಡಿಸ್ತಾರೆ, ಈ ಆಟವನ್ನ ಯಾರೂ ಸೃಷ್ಟಿಸಿಲ್ಲ. ಇದು ಒಂದು ಅನಾದಿ ಅವಿನಾಶಿ ನಾಟಕ. ಇದಕ್ಕೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಇದರಲ್ಲಿ ಏಕೆ ಅಥವಾ ಹೇಗೆ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ. ಇದು ಹೀಗೆಯೇ ಇದೆ. ಪ್ರತಿಯೊಬ್ಬ ಆತ್ಮನೂ ತಮ್ಮ ಪಾತ್ರವನ್ನ ಇದರಲ್ಲಿ ನಿರ್ವಹಿಸ್ತಾ ಇದ್ದಾರೆ. ನಾವು 5000 ವರ್ಷಗಳಲ್ಲಿ 84 ಜನ್ಮಗಳ ಏಣಿಯನ್ನ ಇಳಿದು ಬಂದಿದ್ದೀವಿ ಮತ್ತು ಈಗ ಈ ಸಂಗಮ ಯುಗದಲ್ಲಿ ಮತ್ತೆ ಮೇಲೆ ಏರುವ ಸಮಯ. ಮತ್ತು ಮೇಲೆ ಏರೋಕೆ ನಮಗೆ ಈಗ ಏಣಿಯ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ಮತ್ರ ಲಿಫ್ಟ್ ಇದೆ. ಆ ಲಿಫ್ಟನ್ನ ಬಳಸೋಕೆ, ಆದ್ರೆ ಇಂಜಿನನ್ನ ಶುರು ಮಾಡೋಕೆ ಒಂದು ಮುಖ್ಯ ಕೀಲಿ ಬೇಕಲ್ವಾ? ಆ ಕೀಲಿ ಯಾವುದು? ಆ ಮಾಸ್ಟರ್ ಕೀಯೇ ಪವಿತ್ರತೆ. ಬಾಬಾರ ಮಹಾವಾಕ್ಯ ಇದೆ, ಕಾಮವಿಕಾರವನ್ನು ಜಯಿಸಿದ್ರೆ ಜಗಜ್ಜೀತರಾಗುವಿರಿ. ಸತ್ಯಯುಗ ಅನ್ನೋದು ಸಂಪೂರ್ಣ ನಿರ್ವಿಕಾರಿ ಪ್ರಪಂಚ. ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು ಈ ಅಂತಿಮ ಜನ್ಮದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳಾಗ್ಬೇಕು. 63 ಜನ್ಮಗಳು ನಾವು ವಿಕಾರಗಳಲ್ಲಿ ಮುಳುಗಿದ್ವಿ. ಆದ್ರೆ ಈ ಒಂದು ಜನ್ಮ ನಾವು ತಂದೆಯ ಶ್ರೀಮತದಂತೆ ಪವಿತ್ರವಾಗಿ ಬಾಳಬೇಕು. ಬಾಬಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಸ್ವರ್ಗ ಸ್ಥಾಪನೆ ಮಾಡೋಕೆ ಬಂದಿದ್ದೀನಿ ಅಂದ್ಮೇಲೆ ಈಗ ನನ್ನ ಶ್ರೀಮತದಂತೆ ನಡೀರಿ. ಇದು ಕೇವಲ ಸಲಹೆಯಲ್ಲ, ಇದು ಅವರ ಆಜ್ಞೆ. ಈ ಜಗತ್ತಿನಲ್ಲಿ ಎಷ್ಟೇ ಅನಾಚಾರ ಅತ್ಯಾಚಾರ ನಡೆದ್ರೂ ಅದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ ಅಂತ ತಿಳಿದು ನಾವು ನಮ್ಮ ಸ್ಥಿತಿಯನ್ನ ಅಚಲವಾಗಿ ಇಟ್ಕೋಬೇಕು. ನಮ್ಮ ಗುರಿ ನಮ್ಮ ಪವಿತ್ರತೆಯನ್ನ ಕಾಪಾಡಿಕೊಳ್ಳೋದು. ಹಾಗಾದ್ರೆ ಇಂದಿನ ಈ ಮಂಥನದಿಂದ ನಮ್ಗೆ ಕೆಲವು ಬಹಳ ಸ್ಪಷ್ಟವಾದ ಒಳನೋಟಗಳು ಸಿಕ್ಕಿವೆ. ಇಳಿಯುವ ಪ್ರಯಾಣಕ್ಕೆ 5000 ವರ್ಷಗಳು ಹಿಡಿದ್ವು. ಆದ್ರೆ ಏರುವ ಪ್ರಯಾಣ ಅದು ಕೇವಲ ಒಂದು ಕ್ಷಣದ ಅರಿವಿನಲ್ಲಿದೆ. ಇದು ಕಷ್ಟಪಟ್ಟು ಹತ್ತುವ ಏಣಿಯಲ್ಲ, ಬದಲಾಗಿ ತಂದೆಯ ನೆನಪಿನ ಲಿಫ್ಟ್ನಲ್ಲಿ ಸುಲಭವಾಗಿ ಕಾಲಿಡುವುದು. ಹೌದು, ಮತ್ತು ತಂದೆಯು ಕೇವಲ ಆಶೀರ್ವಾದ ಮಾಡೋಕೆ ಬಂದಿಲ್ಲ, ಅವರು ನಮ್ಮನ್ನ ಓದಿಸಲು, ನಮ್ಮನ್ನ ತಮ್ಮ ಸಮಾನರನ್ನಾಗಿ ಮಾಡೋಕೆ ಬಂದಿದ್ದಾರೆ. ನಮ್ಮ ಹುಡುಕಾಟವನ್ನ ಒಂದು ಅಧ್ಯಯನವನ್ನಾಗಿ, ನಮ್ಮ ಯಾಚನೆಯನ್ನ ನಮ್ಮ ಆಸ್ತಿಯನ್ನ ಪಡೆಯುವ ಪುರುಷಾರ್ಥವನ್ನಾಗಿ ಅವರು ಪರಿವರ್ತಿಸಿದ್ದಾರೆ. ಭಕ್ತಿಯ ಅಂಧಶ್ರದ್ಧೆಯಿಂದ ನಾವು ಈಗ ಜ್ಞಾನದ ಬೆಳಕಿನ ಕಡೆಗೆ ಸಾಗ್ತಾ ಇದ್ದೀವಿ. ಮುರಳಿಯಲ್ಲಿ ದಿಲ್ವಾಡ ಮಂದಿರದ ಉಲ್ಲೇಖ ಬರುತ್ತೆ. ಅದು ನಾವೀಗ ಸಂಗಮ ಯುಗದಲ್ಲಿ ಮಾಡ್ತಾ ಇರೋ ಪುರುಷಾರ್ಥದ ಒಂದು ಜಡ ಅಂದ್ರೆ ಭೌತಿಕ ಸ್ಮಾರಕವಾಗಿದೆ ಅಂತ ಹೇಳಲಾಗಿದೆ. ಇದನ್ನ ಕೇಳಿದಾಗ ಒಂದು ಆಳವಾದ ಚಿಂತನೆ ಮೂಡುತ್ತೆ. ದಯವಿಟ್ಟು ಹಂಚ್ಕೊಳ್ಳಿ. ನಾವು ನಮ್ಮ ದಿನದ ಕಾರ್ಯಗಳನ್ನ ಮಾಡ್ತಾ ಇರುವಾಗ ನಮ್ಮನ್ನ ನಾವು ಜೀವಂತ ಚಲಿಸುವ ದೇವಾಲಯಗಳು ಅಂತ ಭಾವಿಸಬಹುದೇ? ನಮ್ಮ ಇಂದಿನ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಮಾತು ಮತ್ತು ಪ್ರತಿಯೊಂದು ಕರ್ಮ ಅದು ಭವಿಷ್ಯದಲ್ಲಿ ನೂರಾರು ವರ್ಷಗಳ ಕಾಲ ಪೂಜಿಸಲ್ಪಡುವ ಸ್ಮಾರಕಗಳನ್ನು ನಿರ್ಮಿಸ್ತಿದೆಯಾ? ಹಾಗಾದ್ರೆ ಈ ಕ್ಷಣದಲ್ಲಿ ನಾವು ನಮ್ಮ ಕರ್ಮಗಳಿಂದ ಎಂತಹ ಸ್ಮಾರಕವನ್ನು ನಿರ್ಮಿಸುತ್ತಿದ್ದೇವೆ? ನಮ್ಮನ್ನು ನಾವು ಪೂಜನೀಯರನ್ನಾಗಿ ಮಾಡಿಕೊಳ್ತಾ ಇದ್ದೀವಿಯೇ ಅಥವಾ ಕೇವಲ ಸಾಮಾನ್ಯ ಮನುಷ್ಯರಾಗಿಯೇ ಉಳಿತಾ ಇದ್ದೇವೆಯೇ? ಹಾಗಾದ್ರೆ ಧಾರಣೆಯ ಮೊದಲನೇ ಅಂಶದಿಂದಾನೇ ಶುರು ಮಾಡೋಣವಾ? ಬಾಬಾ ಹೇಳ್ತಾರೆ, ಜಗತ್ತಿನ ಮಾಲೀಕರಾಗಲು ಅಥವಾ ವಿಶ್ವದ ರಾಜ್ಯಭಾಗ್ಯ ಪಡೆಯಲು ಮುಖ್ಯವಾಗಿ ಕಾಮವಿಕಾರದ ಮೇಲೆ ಜಯಗೊಳಿಸಬೇಕು. ಸಂಪೂರ್ಣ ನಿರ್ವಿಕಾರಿಗಳು ಅವಶ್ಯಕವಾಗಿ ಆಗಲೇಬೇಕು. ಇದು ಕೇಳೋಕೆ ಒಂದು ಬಹಳ ಎತ್ತರದ ಗುರಿ ಅಂತ ಅನ್ಸುತ್ತೆ. ನಮ್ಮ ದಿನನಿತ್ಯ ಜೀವನದಲ್ಲಿ ಅಂದ್ರೆ ಆಫೀಸ್ನಲ್ಲಿ, ಮನೆಯಲ್ಲಿ ಇದರ ಪ್ರಾಯೋಗಿಕ ರೂಪ ಹೇಗಿರುತ್ತೆ? ಇದು ಬಹಳ ಒಳ್ಳೆ ಪ್ರಶ್ನೆ. ಕಾಮವಿಕಾರ ಅಂದ ತಕ್ಷಣ ನಮ್ಗೆ ಬರೀ ದೇಹದ ಆಕರ್ಷಣೆ ನೆನಪಿಗೆ ಬರುತ್ತೆ. ಆದ್ರೆ ಬಾಬಾ ಇಲ್ಲಿ ಅದರ ವಿಸ್ತಾರ ರೂಪದ ಬಗ್ಗೆ ಮಾತಾಡ್ತಿದ್ದಾರೆ. ಅಂದ್ರೆ ಯಾವುದೇ ವಸ್ತು, ವ್ಯಕ್ತಿ ಅಥವಾ ಒಂದು ಪದವಿಯ ಮೇಲಿರುವ ತೀವ್ರವಾದ ಅತಿಯಾದ ಬಯಕೆಯೇ ಕಾಮದ ಒಂದು ಸೂಕ್ಷ್ಮ ರೂಪ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಈಗ ಕೆಲ್ಸದ ಜಾಗದಲ್ಲಿ ಪ್ರಶಂಸೆಗಾಗಿ ಅತಿಯಾಗಿ ಹಂಬಲಿಸೋದು ಅಥವಾ ಇನ್ನೊಬ್ಬರ ಯಶಸ್ಸನ್ನ ನೋಡಿ ಅಸೂಯೆ ಪಡೋದು, ಇವೆಲ್ಲವೂ ಕೂಡ ಸೂಕ್ಷ್ಮ ವಿಕಾರಗಳೇ. ನಿರ್ವಿಕಾರಿ ಸ್ಥಿತಿ ಅಂದ್ರೆ ಈ 5 ವಿಕಾರಗಳ ಪ್ರಭಾವದಿಂದ ಮುಕ್ತರಾಗಿ ಸ್ಥಿರಚಿತ್ತದಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು. ಯಾರು ಈ ವಿಕಾರಗಳಿಗೆ ವಶರಾಗೋದಿಲ್ವೋ ಅವರೇ ನಿಜವಾದ ಜಗಜ್ಜೀತ್. ಇದು ನಿಜವಾಗ್ಲೂ ಕಣ್ಣು ತೆರೆಸೋ ಹಾಗೆ ಇದೆ. ನನ್ಗೀಗ ನೆನ್ಪಾಗ್ತಿದೆ, ನಾನು ನನ್ನ ಇಮೇಲ್ ಅನ್ನ ಪದೇ ಪದೇ ಚೆಕ್ ಮಾಡ್ತೀನಿ, ಬಾಸಿಂದ ಏನಾದ್ರೂ ಒಂದು ಒಳ್ಳೆ ಮಾತು ಬರ್ಬೋದಾ ಅನ್ನೋ ನಿರೀಕ್ಷೆಯಲ್ಲಿ.
ಹಾಗಾದ್ರೆ ನಿರ್ವಿಕಾರಿ ಅಂದ್ರೆ ಹೊರಗಿನ ಮೌಲ್ಯಮಾಪನಕ್ಕಿಂತ ನಾವು ಮಾಡುವ ಕರ್ಮದಲ್ಲಿಯೇ ಒಂದು ಸಂತೃಪ್ತಿಯನ್ನ ಕಾಣೋದು. ಇದೇನ ಸರಿ ಅರ್ಥ? ಹೌದು, ಖಂಡಿತವಾಗಿಯೂ. ಅದೇ, ನಿಮ್ಮ ಕ್ರಿಯೆಯ ಗುಣಮಟ್ಟ ಇದೆಯಲ್ಲ, ಅದು ಬಾಹ್ಯ ಮನ್ನಣೆಯನ್ನ ಅವಲಂಬಿಸದೇ ಇದ್ದಾಗ ನೀವು ನಿಜವಾಗಿಯೂ ಶಕ್ತಿಶಾಲಿಯಾಗ್ತೀರಿ. ಆಗ ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗಿರುತ್ತೆ, ಯಾಕಂದ್ರೆ ಅವು ಭಯ ಅಥವಾ ಬಯಕೆಯಿಂದ ಪ್ರೇರಿತವಾಗಿರೋದಿಲ್ಲ, ಬದಲಾಗಿ ಶ್ರೀಮತದಿಂದ ಪ್ರೇರಿತವಾಗಿರುತ್ತೆ. ಯಾರು ಈ ಸೂಕ್ಷ್ಮ ವಿಕಾರಗಳ ಆಟದಿಂದ ಹೊರಗ್ ಬರ್ತಾರೋ ಅವರೇ ನಿಜವಾದ ಜಗಜ್ಜೀತಲ್ವಾ? ಅದ್ಭುತ. ಸರಿ, ಈಗ ಎರಡನೇ ಧಾರಣೆಯ ಅಂಶಕ್ಕೆ ಬರೋಣ. ಇದು ಮೊದಲನೇದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಬಾಬಾ ಹೇಳ್ತಾರೆ, ಹೇಗೆ ನಮಗೆ ತಂದೆಯೂ ಸಿಕ್ತಿದ್ದಾರೆ ಹಾಗೆಯೇ ಎಲ್ಲರನ್ನೂ ತಂದೆಯೊಂದಿಗೆ ಮಿಲನ ಮಾಡಿಸುವ ಪ್ರಯತ್ನ ಪಡಬೇಕಾಗಿದೆ. ತಂದೆಯ ಸತ್ಯ ಪರಿಚಯವನ್ನು ಕೊಡಬೇಕು. ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಎಲ್ಲರಿಗೂ ಜ್ಞಾನ ಹೇಳ್ತಾ ಹೋಗ್ಬೇಕಾ? ಇಲ್ಲಿ ಪರಿಚಯ ಕೊಡುವುದು ಅಂದ್ರೆ ಕೇವಲ ಮಾತಿನಿಂದಲ್ಲ, ನಮ್ಮ ವೃತ್ತಿ, ದೃಷ್ಟಿ ಮತ್ತು ಕೃತಿಯಿಂದ. ನಾವು ಯಾವಾಗ ಶಾಂತವಾಗಿ, ಪ್ರೀತಿಯಿಂದ, ಸ್ಥಿರವಾಗಿ ವ್ಯವಹಾರ ಮಾಡ್ತೀವೋ, ನಮ್ಮನ್ನ ನೋಡುವ ಬೇರೆ ಆತ್ಮರಿಗೆ ಸಹಜವಾಗಿಯೇ ಒಂದು ಪ್ರಶ್ನೆ ಬರುತ್ತೆ, ಇವರಿಗೆ ಈ ಶಕ್ತಿ ಎಲ್ಲಿಂದ ಬಂತು ಅಂತ. ಆಗ ನಮ್ಮ ಜೀವನವೇ ತಂದೆಯ ಪರಿಚಯವನ್ನ ಕೊಡುವ ಒಂದು ಚೈತನ್ಯ ಸಾಕ್ಷಿಯಾಗತ್ತೆ. ನಮ್ಮ ಸತೋಪ್ರಧಾನ ಸ್ಥಿತಿಯೇ ಶ್ರೇಷ್ಠ ಸೇವೆ. ನಾನು ನಿಮ್ಮ ಮಾತನ್ನ ಒಪ್ಕೊಳ್ತೀನಿ. ನಮ್ಮ ನಡವಳಿಕೆಗಿಂತ ದೊಡ್ಡ ಸಂದೇಶ ಬೇರೆ ಇಲ್ಲ. ಆದರೆ ಕೆಲವೊಮ್ಮೆ ನಾವು ಶಾಂತವಾಗಿರೋದನ್ನ ಕೆಲವರು ನಿಷ್ಕ್ರಿಯತೆ ಅಥವಾ ಉದಾಸೀನತೆ ಅಂತಾನೂ ಅನ್ಕೋಬೋದಲ್ವೇ? ಆ ಸಮತೋಲನವನ್ನ ಹೇಗೆ ಸಾಧಿಸೋದು? ಇದು ಬಹಳ ಪ್ರಾಯೋಗಿಕವಾದ ಸಂದಿಗ್ಧತೆ, ನಿಜ. ಇಲ್ಲಿಯೇ ಯುಕ್ತಿಯುಕ್ತ ಸೇವೆ ಬರೋದು. ಕೇವಲ ಶಾಂತವಾಗಿರೋದು ಮಾತ್ರ ಅಲ್ಲ, ಸರಿಯಾದ ಸಮಯದಲ್ಲಿ, ಸರಿಯಾದ ರೀತಿಯಲ್ಲಿ ಒಂದೆರಡು ಶಕ್ತಿಶಾಲಿ ಮಾತುಗಳನ್ನಾಡೋದು. ನಮ್ಮ ಮೌನ ದೌರ್ಬಲ್ಯ ಅಲ್ಲ, ಅದು ಆಂತರಿಕ ಶಕ್ತಿಯಿಂದ ಬಂದಿದೆ ಅಂತ ನಮ್ಮ ನಡವಳಿಕೆ ತೋರಿಸ್ಬೇಕು. ಉದಾಹರಣೆಗೆ, ಒಂದು ಸಂಘರ್ಷದ ಸಮಯದಲ್ಲಿ ಒಂದು ಕ್ಷಣ ನಾವೆಲ್ಲರೂ ಶಾಂತರಾಗಿ ಯೋಚಿಸೋಣವೇ ಅಂತ ಪ್ರೀತಿಯಿಂದ ಹೇಳೋದು ಆ ಇಡೀ ವಾತಾವರಣದ ಕಂಪಲವನ್ನೇ ಬದಲಾಯಿಸಬಹುದು. ನಮ್ಮ ಜೀವನವೇ ತಂದೆಯ ಪರಿಚಯ ಕೊಡುವ ಒಂದು ಜೀವಂತ ಜಾಹೀರಾತು ಫಲಕ ಆಗ್ಬೇಕು. ಆಂತರಿಕ ಶಕ್ತಿಯಿಂದ ಬರುವ ಮೌನ, ಇದು ಬಹಳ ಶಕ್ತಿಶಾಲಿಯಾದ ಮಾತು. ಈ ಸ್ಥಿರತೆ ಮತ್ತು ಶಕ್ತಿಯೇ ನಮ್ಮನ್ನ ಇವತ್ತಿನ ವರದಾನಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ಸುತ್ತೆ. ವರದಾನ ಹೀಗಿದೆ: ತಮ್ಮ ಮುಂದೆ ದುಃಖದ ಪ್ರಪಂಚವಿದ್ದರೂ ನಿಶ್ಚಿಂತಪುರದ ಚಕ್ರವರ್ತಿಯ ಅನುಭವ ಮಾಡುವಂತಹ ಅಷ್ಟಶಕ್ತಿ ಸ್ವರೂಪಭವ. ಈ ನಿಶ್ಚಿಂತಪುರದ ಚಕ್ರವರ್ತಿ ಅನ್ನೋ ಶಬ್ದವೇ ರೋಮಾಂಚನಕಾರಿ. ಆದರೆ ಚಿಂತೆಗಳಿಂದಲೇ ಸುತ್ತುವರೆದಿರುವಾಗ ನಿಶ್ಚಿಂತರಾಗಿರೋದು ಹೇಗೆ? ಖಂಡಿತ ಇಲ್ಲ. ನಿಶ್ಚಿಂತ ಅಂದ್ರೆ ಬೇಜವಾಬ್ದಾರಿ ಅಂತ ಖಂಡಿತ ಅಲ್ಲ. ಅದರ ಅರ್ಥ ಚಿಂತೆಯಿಂದ ಮುಕ್ತ. ಇವೆರಡರ ನಡುವೆ ದೊಡ್ಡ ಅಂತರವಿದೆ. ಚಿಂತೆ ಅನ್ನೋದು ವ್ಯರ್ಥ ಸಂಕಲ್ಪಗಳ ಒಂದು ಬಿರುಗಾಳಿ. ಅದು ಸಮಸ್ಯೆಯನ್ನ ದೊಡ್ಡದು ಮಾಡಿ ತೋರಿಸುತ್ತೆ, ಪರಿಹಾರವನ್ನ ಮರೆಮಾಡುತ್ತೆ. ಆದ್ರೆ ನಿಶ್ಚಿಂತ ಚಕ್ರವರ್ತಿ ಅಂದ್ರೆ ಹೊರಗಿನ ಪರಿಸ್ಥಿತಿ ಎಷ್ಟೇ ಗಂಭೀರವಾಗಿದ್ರೂ ತನ್ನ ಮನಸ್ಸು ಬುದ್ಧಿಯ ಸಾಮ್ರಾಜ್ಯದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನ ಹೊಂದಿರೋದು. ಅವನು ಸಮಸ್ಯೆಯನ್ನ ನೋಡ್ತಾನೆ, ಆದ್ರೆ ಸಮಸ್ಯೆಯಲ್ಲಿ ಮುಳುಗಿ ಹೋಗೋದಿಲ್ಲ. ಜವಾಬ್ದಾರಿಯನ್ನ ನಿಭಾಯಿಸ್ತಾನೆ, ಆದ್ರೆ ಅದರ ಭಾರವನ್ನ ಹೊರೋದಿಲ್ಲ. ಹಾಗಾದ್ರೆ ಈ ಚಕ್ರವರ್ತಿಯ ಅಧಿಕಾರ ಅಥವಾ ಶಕ್ತಿಯಲ್ಲಿಂದ ಬರುತ್ತೆ? ಆ ಶಕ್ತಿಯೇ ಅಶಕ್ತಿಗಳು. ವರದಾನದಲ್ಲಿ ಬಾಬಾ ಅದರ ಕೆಳಗೆ ಇಶಾರೆ ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ, ಯಾರಾದ್ರೂ ನಿಮ್ಮನ್ನ ಟೀಕೆ ಮಾಡ್ದಾಗ ಅದನ್ನ ವೈಯಕ್ತಿಕವಾಗಿ ತಗೊಳ್ದೆ ಅವರ ಸಂಸ್ಕಾರ ಅಂತ ತಿಳ್ಕೊಂಡು ಕ್ಷಮಿಸೋದು ಸಹನಶೀಲತೆಯ ಶಕ್ತಿ. ಒಂದು ಕಷ್ಟದ ಪರಿಸ್ಥಿತಿಯಲ್ಲಿರುವ ಒಳ್ಳೆ ಅಂಶವನ್ನ ಮಾತ್ರ ಗ್ರಹಿಸೋದು ಸಮಾವೇಶಿಸುವ ಶಕ್ತಿ. ಈ ಶಕ್ತಿಗಳೇ ನಮ್ಮ ರಕ್ಷಾಕವಚ. ಆದ್ರೆ ವರದಾನದಲ್ಲಿ ಒಂದು ಎಚ್ಚರಿಕೆಯೂ ಇದೆ. ಯಾವುದೇ ಸಂಗದೋಷ ಅಥವಾ ಕರ್ಮೇಂದ್ರಿಯಗಳ ವಶವಾದ್ರೆ ಆ ಚಕ್ರವರ್ತಿಯು ಕ್ಷಣದಲ್ಲಿ ಬಡವನಾಗ್ಬಿಡ್ತಾನೆ. ಅಂದ್ರೆ ನಮ್ಮ ಆಂತರಿಕ ಶಕ್ತಿ ಸೋರಿ ಹೋಗುತ್ತೆ. ಇದು ಇವತ್ತಿನ ಸ್ಲೋಗನ್ಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತೆ ಅಲ್ವಾ? ಸದಾ ದೃಢತೆ, ಶಕ್ತಿಯು ಜೊತೆ ಇದ್ರೆ ಸಫಲತೆಯು ಕೊರಳಿನ ಹಾರ ಆಗುದು. ಇಲ್ಲಿ ದೃಢತೆಯ ಬಗ್ಗೆ ಮಾತಾಡ್ತಿದ್ದಾರೆ. ಈ ದೃಢತೆ ನಮ್ಮ ನಿರ್ಧಾರ ತೆಗೆದುಕೊಳ್ಳೋ ಸಾಮರ್ಥ್ಯವನ್ನ, ಅಂದ್ರೆ ಜಡ್ಜ್ಮೆಂಟ್ ಪವರನ್ನ ಹೇಗೆ ಪ್ರಭಾವಿಸುತ್ತೆ? ಯಾಕಂದ್ರೆ ಕೆಲವೊಮ್ಮೆ ದೃಢತೆ ಮತ್ತು ಹಠಮಾರಿತನದ ನಡುವಿನ ಗೆರೆ ಬಹಳ ತೆಳುವಾಗಿರುತ್ತೆ. ಬಹಳ ಮುಖ್ಯವಾದ ಪ್ರಶ್ನೆ. ಹಠ ಅನ್ನೋದು ಅಹಂಕಾರದಿಂದ ಹುಟ್ಟುತ್ತೆ. ನಾನು ಹೇಳಿದ್ದೇ ಸರಿ, ನಾನು ಮಾಡೋದೇ ಸರಿ ಅನ್ನೋ ಭಾವನೆ ಅದರಲ್ಲಿರುತ್ತೆ. ಆದ್ರೆ ದೃಢತೆ ನಿಶ್ಚಯ ಬುದ್ಧಿಯಿಂದ, ಅಂದ್ರೆ ಆತ್ಮ, ಪರಮಾತ್ಮ ಮತ್ತು ಜ್ಞಾನದ ಮೇಲಿರುವ ಅಚಲ ನಂಬಿಕೆಯಿಂದ ಹುಟ್ಟುತ್ತೆ.
ಯಾವಾಗ ನಮ್ಮ ಸಂಕಲ್ಪಗಳಲ್ಲಿ ಈ ಆಧ್ಯಾತ್ಮಿಕ ದೃಢತೆ ಇರುತ್ತೋ ಆಗ ಮನಸ್ಸು ಮಾಡ್ಬೇಕೋ ಬೇಡ್ವೋ ಹೀಗಾದ್ರೆ ಹಾಗಾದ್ರೆ ಅನ್ನೋ ವ್ಯರ್ಥ ಸಂಕಲ್ಪಗಳ ಚಂಚಲತೆಯಿಂದ ಮುಕ್ತವಾಗುತ್ತೆ. ಮನಸ್ಸು ಸ್ಥಿರವಾದಾಗ ಬುದ್ಧಿ ಸ್ಪಷ್ಟವಾಗುತ್ತೆ. ಆಗ ನಮ್ಮ ನಿರ್ಣಯಗಳು ಸನ್ನಿವೇಶದ ಒತ್ತಡದಿಂದಲ್ಲ, ಬದಲಾಗಿ ಆಂತರಿಕ ಸ್ಪಷ್ಟತೆಯಿಂದ ಬರುತ್ತೆ. ಇದೇ ಶ್ರೇಷ್ಠ ಜಡ್ಜ್ಮೆಂಟ್ ಪವರ್. ಓಕೆ. ಅಂದ್ರೆ ದೃಢತೆಯು ನಮ್ಮ ಮನಸ್ಸಿನ ಗೊಂದಲವನ್ನ ಕಡಿಮೆ ಮಾಡಿ ಬುದ್ಧಿಗೆ ಸರಿಯಾದ ನಿರ್ಧಾರ ತಗೊಳ್ಳೋಕೆ ಅವಕಾಶ ಮಾಡಿಕೊಡುತ್ತೆ. ಆದ್ರೆ ಒಂದು ವೇಳೆ ನಮ್ಮ ದೃಢ ನಿರ್ಧಾರವೇ ತಪ್ಪಾಗಿದ್ರೆ ಏನ್ ಮಾಡೋದು? ಆಗಲೂ ಅದಕ್ಕೆ ಅಂಟಿಕೊಂಡಿರೋದು ಸರಿಯಾ? ಇದು ನಮ್ರತೆಗೆ ವಿರುದ್ಧ ಅಲ್ವಾ? ನೋಡಿ, ದೃಢತೆ ಇರಬೇಕಾದ್ದು ಶ್ರೀಮತ್ವದ ಪಾಲನೆಯಲ್ಲಿ, ನಮ್ಮ ಮೂಲ ಸ್ವರೂಪದ ಸ್ಮೃತಿಯಲ್ಲಿ, ಲೌಕಿಕ ನಿರ್ಧಾರಗಳಲ್ಲಿ ಅಲ್ಲ. ಉದಾಹರಣೆಗೆ, ನಾನು ಶಾಂತ ಸ್ವರೂಪ ಆತ್ಮ ಅನ್ನೋ ಸಂಕಲ್ಪದಲ್ಲಿ ದೃಢವಾಗಿರ್ಬೇಕು. ಈ ದೃಢತೆಯ ಆಧಾರದ ಮೇಲೆ ನಾವು ಒಂದು ಲೌಕಿಕ ನಿರ್ಧಾರ ತಗೊಂಡಾಗ ಒಂದು ವೇಳೆ ಅದು ಅಂದುಕೊಂಡ ಹಾಗೆ ಫಲಿತಾಂಶ ಕೊಡದಿದ್ರೂ ನಾವು ವಿಚಲಿತರಾಗೋದಿಲ್ಲ. ಯಾಕೆಂದ್ರೆ ನಮ್ಮ ಸ್ಥಿತಿ ಆ ಫಲಿತಾಂಶದ ಮೇಲೆ ಆಧಾರಿತವಾಗಿಲ್ಲ. ಆಗ ನಾವು ಬಹಳ ಸಹಜವಾಗಿ ನಮ್ಮ ಮಾರ್ಗವನ್ನ ತಿದ್ದುಕೊಳ್ತೀವಿ. ದೃಢತೆ ನಮ್ಮ ಸ್ಥಿತಿಯ ಬಗ್ಗೆ, ಹಠ ನಮ್ಮ ಕ್ರಿಯೆಯ ಬಗ್ಗೆ. ಈ ಅಂತರ ತಿಳಿದಾಗ ಸಫಲತೆಯು ನಾವು ಬೆನ್ನಟ್ಟುವ ವಸ್ತುವಾಗಲ್ಲ, ಅದು ನಮ್ಮ ಸ್ಥಿತಿಯ ಸಹಜ ಪರಿಣಾಮವಾಗಿ ಕೊರಳಿನ ಹಾರದಂತೆ ನಮ್ಮನ್ನ ಹಿಂಬಾಲಿಸುತ್ತೆ. ಸ್ಥಿತಿಯ ದೃಢತೆ. ಈಗ ಸ್ಪಷ್ಟವಾಯಿತು. ಈ ಚರ್ಚೆ ನಮ್ಮನ್ನ ಅಂತಿಮ ಘಟ್ಟಕ್ಕೆ ತಂದು ನಿಲ್ಸಿದೆ. ಅವ್ಯಕ್ತ ಇಶಾರೆ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಈ ಜೀವನ್ಮುಕ್ತ ಸ್ಥಿತಿ ಅಂದ್ರೆ ಎಲ್ಲವನ್ನೂ ಬಿಟ್ಟು ಹೋಗೋದಾ, ಅಥವಾ ನಮ್ಮ ದಿನನಿತ್ಯದ ಜೀವನದಲ್ಲೇ ಇದರ ಅನುಭವ ಸಾಧ್ಯನಾ? ಇದರ ಅನುಭವವನ್ನ ಇಲ್ಲೇ, ಈ ಕ್ಷಣದಲ್ಲೇ, ನಮ್ಮ ಕರ್ಮಗಳ ಮಧ್ಯದಲ್ಲೇ ಮಾಡಬೇಕು. ಜೀವನ್ ಮುಕ್ತ ಸ್ಥಿತಿ ಅಂದ್ರೆ ಈಗ ನಾವು ಸೋಷಿಯಲ್ ಮೀಡಿಯಾದಿಂದ ಡಿಟಾಕ್ಸ್ ಮಾಡೋ ಬಗ್ಗೆ ಮಾತಾಡ್ತೀವಲ್ಲ, ಇದು ಅದರ ಒಂದು ಆಧ್ಯಾತ್ಮಿಕ ರೂಪ. ಇದು ಆಪ್ನ ಡಿಲೀಟ್ ಮಾಡೋದಲ್ಲ, ಅಂದ್ರೆ ಜಗತ್ತನ್ನ ಬಿಡೋದಲ್ಲ. ಬದಲಾಗಿ ಜೀವನದ ಫೀಡ್ನ ಸ್ಕ್ರಾಲ್ ಮಾಡ್ತಾನೆ, ಲೈಕ್ಗಳಿಗೆ ಹಿಗ್ಗದೆ, ನೆಗೆಟಿವ್ ಕಮೆಂಟ್ಗಳಿಗೆ ಕುಗ್ಗದೆ ನಮ್ಮ ಆತ್ಮಿಕ ಮೌಲ್ಯವನ್ನ ಸ್ಥಿರವಾಗಿಟ್ಟುಕೊಳ್ಳೋದು. ನಾವು ಜಗತ್ತಿನಲ್ಲಿ ವ್ಯವಹಾರ ಮಾಡ್ತೀವಿ, ಆದ್ರೆ ಅದರ ಬಂಧನಗಳಲ್ಲಿ ಸಿಕ್ಕಿ ಹಾಕ್ಕೊಳ್ಳಲ್ಲ. ಕಮಲದ ಹೂವು ಕೆಸರಿನಲ್ಲಿದ್ರೂ ಕೆಸರು ಅದಕ್ಕೆ ಅಂಟಿಕೊಳ್ಳದ ಹಾಗೆ. ವಾವ್, ಇದು ಒಂದು ಹೊಸ ದೃಷ್ಟಿಕೋನ. ಹಾಗಾದ್ರೆ ಈ ಸ್ಥಿತಿಯನ್ನ ತಲುಪೋಕೆ ಸೂಚನೆಯಲ್ಲಿ ಕೊಟ್ಟಿರೋ ಪ್ರಾಯೋಗಿಕ ಯುಕ್ತಿ ಯಾವುದು? ಯುಕ್ತಿ ಬಹಳ ಸರಳ ಮತ್ತೆ ಸ್ಪಷ್ಟವಾಗಿದೆ. ಯೋಗಯುಕ್ತ ಮತ್ತು ಯುಕ್ತಿಯುಕ್ತರಾಗಿರಿ ಅಂತ. ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಾಗೆ. ಯೋಗಯುಕ್ತ ಅಂದ್ರೆ ಸದಾ ತಂದೆಯ ನೆನಪಿನ ಸಂಪರ್ಕದಲ್ಲಿರೋದು, ಆ ಶಕ್ತಿಯ ಬ್ಯಾಟರಿಯನ್ನ ಚಾರ್ಜ್ ಮಾಡ್ತಾನೇ ಇರೋದು. ಯುಕ್ತಿಯುಕ್ತ ಅಂದ್ರೆ ಆ ಚಾರ್ಜ್ ಆದ ಶಕ್ತಿಯನ್ನ ಬಳಸಿ ಲೌಕಿಕ ವ್ಯವಹಾರದಲ್ಲಿ ಜಾಣ್ಮೆಯಿಂದ, ಪ್ರೀತಿಯಿಂದ ಎಲ್ಲವನ್ನೂ ನಿಭಾಯಿಸೋದು. ನೀವೇ ಯೋಚನೆ ಮಾಡಿ, ಯೋಗದ ಶಕ್ತಿ ಇಲ್ದೆ ಕೇವಲ ಯುಕ್ತಿಯನ್ನ ಬಳಸಿದ್ರೆ ಏನಾಗತ್ತೆ? ಅದು ಕೇವಲ ಲೌಕಿಕ ಜಾಣ್ಮೆ ಆಗತ್ತೆ, ಚಾಣಾಕ್ಷತನ ಆಗತ್ತೆ. ಅದರಲ್ಲಿ ಒತ್ತಡ, ಆಯಾಸ ಇರುತ್ತೆ. ಆದ್ರೆ ಯೋಗದ ಶಕ್ತಿ ಒಂದಿಗೆ ಬಳಸಿದ ಯುಕ್ತಿಯು ದೈವಿ ಬುದ್ಧಿಯಾಗತ್ತೆ. ಅದು ಸನ್ನಿವೇಶವನ್ನ ಸುಲಭವಾಗಿ ಪರಿವರ್ತಿಸುತ್ತೆ. ಯೋಗದ ಶಕ್ತಿಯೇ ನಮ್ಮನ್ನ ಹಳೆಯ ಸಂಸ್ಕಾರಗಳಿಂದ, ಸಂಬಂಧಗಳ ಸೂಕ್ಷ್ಮ ಬಂಧನಗಳಿಂದ ಮುಕ್ತರನ್ನಾಗಿಸಿ ಆ ಶರೀರಿ ಸ್ಥಿತಿಯ ಸಮೀಪಕ್ಕೆ ಕರ್ಕೊಂಡೋಗುತ್ತೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶ ಏನಪ್ಪಾ ಅಂದ್ರೆ, ನಿರ್ವಿಕಾರಿಯಾಗಿ ನಮ್ಮ ಅಡಿಪಾಯವನ್ನ ಗಟ್ಟಿ ಮಾಡಿಕೊಂಡು ನಮ್ಮ ಶ್ರೇಷ್ಠ ಸ್ಥಿತಿಯ ಮೂಲಕವೇ ಜಗತ್ತಿಗೆ ತಂದೆಯ ಪರಿಚಯ ನೀಡಿ, ಆಮೇಲೆ ಅಷ್ಟ ಶಕ್ತಿಗಳ ಆಧಾರದ ಮೇಲೆ ನಿಶ್ಚಿಂತ ಚಕ್ರವರ್ತಿಯಾಗಿ ದೃಢತೆಯಿಂದ ಸಫಲತೆಯನ್ನ ಸಹಜವಾಗಿ ಆಕರ್ಷಿಸಿ, ಕೊನೆಗೆ ಯೋಗ ಮತ್ತು ಯುಕ್ತಿಯ ಸಮತೋಲನದಿಂದ ಜೀವನ್ಮುಕ್ತ ಸ್ಥಿತಿಯನ್ನ ಅನುಭವಿಸೋದು. ಈ ಎಲ್ಲ ಅಂಶಗಳು ಒಂದಕ್ಕೊಂದು ಎಷ್ಟು ಸುಂದರವಾಗಿ ಹೆಣೆದುಕೊಂಡಿದೆ ಅಲ್ವಾ? ಹೌದು. ಇವೆಲ್ಲವೂ ಕೇವಲ ಬುದ್ಧಿಯಲ್ಲಿ ಉಳಿಬಾರದು, ಅನುಭವಕ್ಕೆ ಬರಬೇಕು. ಇದಕ್ಕಾಗಿ ಕೇಳುಗರಿಗೆ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸವನ್ನ ಸೂಚಿಸೋಣವೇ? ಇಂದು ನೀವು ಊಟ ಮಾಡುವಾಗ ಅಥವಾ ನಡೆಯುವಾಗ, ಯಾವುದೇ ಸಣ್ಣ ಕೆಲಸ ಮಾಡುವಾಗ ಕೇವಲ ಒಂದು ಸ್ವಮಾನವನ್ನ ಸ್ಮೃತಿಯಲ್ಲಿ ಇಟ್ಕೊಳ್ಳಿ. ನಾನು ಅಷ್ಟಶಕ್ತಿ ಸ್ವರೂಪ, ನಿಶ್ಚಿಂತ ಚಕ್ರವರ್ತಿ ಆತ್ಮ. ಈ ಒಂದು ಸಂಕಲ್ಪವು ನಿಮ್ಮ ಮನಸ್ಥಿತಿ, ನಿಮ್ಮ ನಡಿಗೆ ಮತ್ತು ನಿಮ್ಮ ದೃಷ್ಟಿಯನ್ನ ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನ ಗಮನಿಸಿ. ಇದು ಕೇವಲ ಒಂದು ವಾಕ್ಯ ಅಲ್ಲ, ಇದು ನಿಮ್ಮ ಸ್ಥಿತಿಯನ್ನ ಬದಲಾಯಿಸುವ ಒಂದು ಶಕ್ತಿಶಾಲಿ ಸಾಧನ. ಖಂಡಿತವಾಗಿಯೂ ಪ್ರಯತ್ನಿಸಬೇಕಾದ ಅಭ್ಯಾಸ. ಅತ್ಯುತ್ತಮವಾದ ಸಲಹೆ. ಈಗ ಪರಮಪಿತ ಪರಮಾತ್ಮ ಶಿವಬಾಬಾರವರ ಪ್ರೀತಿಯ ನೆನಪುಗಳು.
ಪ್ರೀತಿಯಿಂದ ಮತ್ತು ಮಧುರಾದ ಸ್ವರಗಲಿ ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.